ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಂದನ್ ಮನೆಯವರು ಪರಮೇಶ್ವರ್ ಮನೆಗೆ ಬರ್ತಾರೆ. ಬನ್ನಿ ಬೇಗ್ರೆ, ಬನ್ನಿ ಬನ್ನಿ ಅಂತಾರೆ ಪರಮೇಶ್ವರ್. ನಿಮ್ಮ ತುಂಬು ಕುಟುಂಬ ನಮ್ಮ ಮನೆಗೆ ಬಂದಿದ್ದು ಆ ದೇವ್ರ ತೇರು ಬಂದ ಹಾಗಾಯಿತು. ಏನು ಕಳೆ, ಏನು ಸಂಭ್ರಮ ಅಂತಾರೆ ವೀಣಾ. ನೀವು ಕೂತಿರೋ ಸೋಫಾ ಹೊಸ್ತು, ನನಗೆ ಒಬ್ಬ ದುಡ್ಡು ಕೊಡಬೇಕಾಗಿತ್ತು. ಸಿಕ್ಕಾಪಟ್ಟೆ ಆಟ ಆಡಿಸ್ಬಿಟ್ಟ. ನಾನು ನೋಡೋವರೆಗೆ ನೋಡಿದೆ, ಅವನದು ಫರ್ನಿಚರ್ ಶಾಪ್ ಇತ್ತು. ಸೋಫಾ ಬೇಕು ಅಂದೆ, ತಂದು ಹಾಕ್ಬಿಟ್ಟ ಅಂತಾರೆ ಪರಮೇಶ್ವರ್. ಹೋಗಲಿ ಬಿಡೀರಿ, ಈಗ ಅದೇ ಅಲ್ಲ, ಯಾಕೆ ಅವ್ರೇನು ಕೇಳಿದ್ರಾ? ತಪ್ಪು ತಿಳ್ಕೊಬೇಡಿ, ನಮ್ಮ ಯಜಮಾನ್ರು ಸ್ವಲ್ಪ ಮಾತು ಜಾಸ್ತಿ ಅಂತಾರೆ ವೀಣಾ. ಧನ್ಯನ ನೋಡಿ ಇವ್ರು ಯಾರು ಅಂತ ಗೊತ್ತಾಗಲಿಲ್ಲ ಅಂತಾರೆ. ಅವಳು ನನ್ನ ಹಿರಿಮಗಳು ಧನ್ಯ, ಇವಳು ನನ್ನ ಎರಡನೇ ಮಗ ಕೇಶವ, ಮೀನಾ ಮತ್ತು ಗಿರಿಜಾ ನೀವು ಮೇಳದಲ್ಲೇ ನೋಡಿದ್ದೀರಾ. ಅವಳು ನನ್ನ ಕಡೆ ಮಗಳು ರಕ್ಷಾ ಅಂತಾರೆ ನಂದನ್. ಇವಳು ನನ್ನ ಎರಡನೇ ಮಗಳು ಲಾವಣ್ಯ ಅಂತಾರೆ ಪರಮೇಶ್ವರ್. ತುಂಬ ಲಕ್ಷಣವಾಗಿದ್ದಾಳೆ. ಏನಮ್ಮ ಓದ್ತಿದ್ಯಾ ಅಂತಾಳೆ ಧನ್ಯ. ಫಸ್ಟ್ ಇಯರ್ ಡಿಗ್ರಿ ಅಂತಾಳೆ ಲಾವಣ್ಯ. ಎಲ್ಲಿ ನಿಮ್ಮ ಸಂಬಂಧಿಕರು ಯಾರು ಕಾಣ್ತಾನೆ ಇಲ್ಲ ಅಂತಾರೆ ನಂದನ್. ಚಿಕ್ಕ ವಿಶೇಷ ಆದರೂ ಮನೆ ತುಂಬ ಜನ ಇರ್ತಾರೆ ಅಂತ ಹೇಳಿದ್ರಿ, ಇವತ್ತು ಯಾರೂ ಕಾಣ್ತಿಲ್ಲ ಅಂತಾರೆ ಗಿರಿಜಾ. ಅಯ್ಯೋ ಅದನ್ನು ಯಾಕೆ ಕೇಳ್ತೀರಾ ಬೀಗ್ರೆ, ನಮಗೆ ಊರು ತುಂಬ ನೆಂಟರಿದ್ದಾರೆ. ಬೆಂಗಳೂರು, ಮಂಗಳೂರು, ಉಡುಪಿ, ಹುಬ್ಬಳ್ಳಿ, ಧಾರವಾಡ, ಮಹಾರಾಷ್ಟ್ರದಲ್ಲೂ ನೆಂಟರಿದ್ದಾರೆ. ನಮ್ಮ ಹೊತ್ತಿಗೆ ಮಹಾರಾಷ್ಟ್ರದಲ್ಲೇ ಇರೋದು. ಅವರೆಲ್ಲ ಬಂದುಬಿಟ್ರೆ ನಾವಿಲ್ಲಿ ದೊಡ್ಡ ಶಾಮಿಯಾನನೇ ಹಾಕಿಸ್ಬೇಕು ಅಂತೀನಿ ಅಂತಾರೆ ವೀಣಾ. ಮತ್ತೆ ಯಾಕೆ ಯಾರೂ ಬಂದಿಲ್ಲ ಅಂತಾರೆ ನಂದನ್. ಮತ್ತು ಬೀಗ್ರೆ, ಹೆಣ್ಣು ನೋಡೋಕ್ಕೆ ನೀವು ನಾಳೆನೇ ಬರ್ತೀನಿ ಅಂದ್ರಲ್ಲ, ನಾವು ಎಲ್ರಿಗೂ ಫೋನ್ ಮಾಡಿದ್ವಿ. ಆದರೆ ಅವರೆಲ್ಲ ನಾಳೆನೇ ಶಾಸ್ತ್ರ ಇಟ್ಕೊಂಡು ಇವಾಗ ಕರಿತಿದ್ಯಲ್ಲ ಅಂತ ಕೋಪ ಮಾಡಿಕೊಂಡ್ರು. ಅದಕ್ಕೆ ಮುಂದಿನ ಶಾಸ್ತ್ರಕ್ಕೆಲ್ಲ ಒಂದು 4 ದಿನ ಮುಂಚೆನೇ ಹೇಳೋಣ ಅಲ್ವಾ ಅಂತಾರೆ ವೀಣಾ. ಹಾಂ, ದೂರದಿಂದ ತಕ್ಷಣ ಬರೋದು ಕಷ್ಟ ಬಿಡಿ ಅಂತಾರೆ ನಂದನ್. ನಿಮಗೆ ದೊಡ್ಡಬಳ್ಳಾಪುರದಲ್ಲಿ ಯಾರೂ ನೆಂಟ್ರು ಇಲ್ವಾ? ಅವರನ್ನಾದರೂ ಕರಿಬಹುದಿತ್ತಲ್ವಾ ಅಂತಾಳೆ ಮೀನಾ. ಮಳ್ಳಿ, ನನ್ನನ್ನೇ ಸಿಕ್ಕಿ ಹಾಕ್ಸೋಕೆ ನೋಡ್ತಿದ್ದೀಯನಮ್ಮ, ಮಾಡ್ತೀನಿ ಇರು ನೀನು ಅಂತ ಯೋಚನೆ ಮಾಡಿ. ಚೆನ್ನಾಗಿ ಹೇಳಿದ್ಯಮ್ಮ ನೀನು. ನಿನ್ನ ಹೆಸರೇನು? ಮೀನಾ ಅಲ್ವಾ? ಮೀನಾ. ದೊಡ್ಡಬಳ್ಳಾಪುರದಲ್ಲಿ ಬೇಕಾದಷ್ಟು ನೆಂಟ್ರು ಇರ್ತಾರೆ ನಮಗೆ. ಅಲ್ಲಿರೋರು ಬರದೆ ಇಲ್ಲಿರೋರು ಬಂದರೆ ಅಲ್ಲಿರೋರಿಗೆ ಬೇಜಾರಾಗುತ್ತೆ ಅಂತ ಇಲ್ಲಿರೋರನ್ನ ಕರೀಲಿಲ್ಲ ಅಷ್ಟೇ ಅಂತಾರೆ ವೀಣಾ. ಎಲ್ಲದಕ್ಕೂ ಒಂದು ಉತ್ತರ ರೆಡಿಯಾಗೇ ಇರುತ್ತಲ್ಲ ಇವ್ರ ಹತ್ರ ಅಂತ ಮೀನಾ ಯೋಚನೆ ಮಾಡ್ತಾಳೆ. ಬೀಗ್ರೆ, ನಿಮಗೆ 3 ಜನ ಗಂಡ್ಮಕ್ಳು ಅಂತ ಹೇಳಿದ್ರಿ, ಇನ್ನೊಬ್ಬ ಬರಲಿಲ್ವಲ್ಲ ಅಂತಾರೆ ಪರಮೇಶ್ವರ್. ಅವನು ಕಾಲೇಜಿಗೆ ಹೋಗಿದ್ದಾನೆ ಅಂತಾನೆ ಕೇಶವ. ಕಾಲೇಜಿಗ? ಅವನಿಗೆ ಮದುವೆ ಮಾಡಿದ್ದೀನಿ ಅಂತ ಹೇಳಿದ್ರಿ ಅಲ್ವಾ? ಕಲಿತಾ ಇರೋ ಹುಡುಗಂಗೆ ಮದುವೆ ಮಾಡಿದ್ರಾ ಬೀಗ್ರೆ ಅಂತಾರೆ ಪರಮೇಶ್ವರ್. ಹೌದು, ಕಾಲೇಜಿಗೆ ಹೋಗುವಾಗ ಇಬ್ಬರು ಒಬ್ರನ್ನೊಬ್ರು ಇಷ್ಟಪಟ್ಟರು. ಅವತ್ತೇ ಹೇಳಿದ್ನಲ್ಲ ನನ್ನ ಅಣ್ಣನ ಮಗಳು ಅಂತ. ನಮಗೂ ಅವರಿಗೂ ಅಷ್ಟಕ್ಕಷ್ಟೇ ಅಂತ ಗಿರಿಜಾ ಹೇಳುವಾಗ, ಅತ್ತೆ ಎಲ್ಲ ವಿಷಯ ಹೇಳೋಕೆ ಹೋಗಬೇಡಿ, ಆಮೇಲೆ ಈ ಸಂಬಂಧನೂ ಮುಂದುವರಿಯಲ್ಲ ಅಷ್ಟೇ ಅಂತ ಮೀನಾ ಕಿವಿಲಿ ಹೇಳ್ತಾಳೆ. ಇವಾಗಲೂ ನಾವು ನಿಜಾನೇ ಹೇಳಬೇಕಮ್ಮ ಪರಮೇಶ್ವರ್ ಅವರೇ, ನಾನು ಯಾವುದು ಮುಚ್ಚುಮರೆ ಇಲ್ಲದೆ ಎಲ್ಲ ಹೇಳ್ತಿದ್ದೀನಿ. ಗಿರಿಜಾ ಹೇಳಿದ ಹಾಗೆ ನಮ್ಮ ಮನೆಯವರಿಗೂ ಇವ್ರ ತವ್ರ ಮನೆಯವರಿಗೂ ಆಗಬರಲ್ಲ. ನಾನು ಗಿರಿಜಾ ಇಬ್ಬರು ಓಡಿ ಹೋಗಿ ಮದುವೆ ಆದವರು. ಅವತ್ತಿಂದ ಇವತ್ತಿನವರೆಗೂ ಅವ್ರ ಮನೆಯವರಿಗೆ ನಮ್ಮನ್ನು ಕಂಡ್ರೆ ದ್ವೇಷ. ಇಂಥ ಸಂದರ್ಭದಲ್ಲಿ ನಮ್ಮ ಮಗನ ಮದುವೆ ಅವ್ರ ಸಮ್ಮತಿ ಮತ್ತು ನಮ್ಮ ಸಮ್ಮತಿ ಎರಡೂ ಇಲ್ಲದೆ ಆಗೋಯ್ತು ಅಂತಾರೆ ನಂದನ್. ಇರಲಿ ಬಿಡಿ ಬೀಗ್ರೆ, ಮಕ್ಕಳು ತಪ್ಪು ಮಾಡ್ತಾರೆ, ನಾವೇ ಕ್ಷಮಿಸ್ಬೇಕು. ಈಗ ಚೆನ್ನಾಗಿದ್ದಾರೆ ತಾನೇ, ಅಷ್ಟು ಸಾಕು ಅಂತಾರೆ ವೀಣಾ. 100 ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತಾರೆ, ಆದರೆ ಸತ್ಯ ಹೇಳಿ ಸಂಬಂಧ ಬೆಳೆಸಬೇಕು. ಮದುವೆ ಮಾಡಬೇಕು, ಆಗ ಆ ಸಂಬಂಧ ಗಟ್ಟಿಯಾಗಿರುತ್ತೆ, ಬಾಳಿಕೆ ಬರುತ್ತೆ. ನಾನು ಎಲ್ಲ ಸತ್ಯ ನಿಮ್ಮ ಹತ್ರ ಹೇಳಿದ್ದೀನಿ ಅಂತಾರೆ ನಂದನ್. ಈಚೆ ಅಮೂಲ್ಯ ಕಾಲೇಜ್ HOD ಹತ್ರ ಬಂದು, ಸರ್ ಕರೆದ್ರಂತೆ ಅಂತಾಳೆ. ಹಾಂ ಅಮ್ಮ. ಎಕ್ಸಾಮಿನೇಷನ್ ಫೀಸ್ ಇನ್ನೂ ಯಾಕೆ ಕಟ್ಟಿಲ್ಲ? ಇವತ್ತು ಲಾಸ್ಟ್ ಡೇಟ್. ಯಾಕಮ್ಮ ಏನಾಯಿತು ಅಂತಾರೆ ಪ್ರಿನ್ಸಿಪಾಲ್. ಸರ್ ಅದು ಅಂತಾಳೆ ಅಮೂಲ್ಯ. ನೋಡಮ್ಮ, ನೀನು ಈ ರೀತಿ ಯಾವತ್ತೂ ಮಾಡಿದವಳಲ್ಲ. ಯಾಕಮ್ಮ, ಏನಾದರೂ ಪ್ರಾಬ್ಲಮ್ಮ? ನಿನ್ನ ಅಪ್ಪಂಗೆ ಫೋನ್ ಮಾಡಿಕೊಡು, ನಾನೇ ಮಾತಾಡ್ತೀನಿ. ಅಮೂಲ್ಯ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ನಿಮ್ಮ ಅಪ್ಪ ನನಗೆ ತುಂಬ ಪರಿಚಯ, ನೀನು ಫೋನ್ ಮಾಡಿಕೊಡು, ನಾನು ಮಾತಾಡ್ತೀನಿ ಅಂತಾರೆ. ಮಾಡಮ್ಮ ಫೋನು ಅಂತಾರೆ. ಆಗ ಅಮೂಲ್ಯ ಸೂರ್ಯಕಾಂತ್ಗೆ ಕಾಲ್ ಮಾಡ್ತಾಳೆ. ಹಲೋ ಅಂತಾರೆ ಸೂರ್ಯಕಾಂತ್. ಹಲೋ ಅಪ್ಪ ಅಂತಾಳೆ ಅಮೂಲ್ಯ. ಏಯ್, ನೀನು ಯಾಕೆ ನನಗೆ ಫೋನ್ ಮಾಡಿದೆ, ಇಡು ಫೋನು ಅಂತ ಕಾಲ್ ಕಟ್ ಮಾಡ್ತಾರೆ ಸೂರ್ಯಕಾಂತ್. ಏನಾಯ್ತಮ್ಮ ಅಂತಾರೆ HOD. ಸರ್ ಅದು ನೆಟ್ವರ್ಕ್ ಇಶ್ಯೂಸ್ ಅಂತಾಳೆ ಅಮೂಲ್ಯ. ಅಷ್ಟೇನಾ? ಇರು ನಾನೇ ಫೋನ್ ಮಾಡ್ತೀನಿ ಅಂತ ಪ್ರಿನ್ಸಿಪಾಲ್ ಸೂರ್ಯಕಾಂತ್ಗೆ ಕಾಲ್ ಮಾಡಿ, ಹಲೋ ಸೂರ್ಯಕಾಂತ್ ಸರ್, ನಾನು ನಿಮ್ಮ ಮಗಳ ಕಾಲೇಜ್ HOD ಅಂತಾರೆ. ಹಾಂ ಹೇಳಿ ಅಂತಾರೆ ಸೂರ್ಯಕಾಂತ್. ನಿಮ್ಮ ಮಗಳ ಎಕ್ಸಾಮಿನೇಷನ್ ಫೀಸ್ ಕಟ್ಟೋಕ್ಕೆ ಇವತ್ತು ಲಾಸ್ಟ್ ಡೇಟು, ಇನ್ನೂ ಕಟ್ಟಿಲ್ಲ. ಏನಾದರೂ ಪ್ರಾಬ್ಲಮ್ಮಾ ಸರ್ ಅಂತಾರೆ HOD. ಅವಳು ನನ್ನ ಮಗಳ ಅಲ್ಲ, ಅವಳಿಗೂ ನನಗೂ ಸಂಬಂಧನೇ ಇಲ್ಲ ಅಂತಾರೆ ಸೂರ್ಯಕಾಂತ್. ಹಲೋ ಅಂತ ಆ ಕಡೆಯಿಂದ ಏನು ಮಾತಾಡ್ತಿದ್ದಾರೆ ಅಂತ ಕೇಳಿಸ್ತಿಲ್ಲ, ವಾಯ್ಸ್ ಬ್ರೇಕ್ ಆಗ್ತಿದೆ ಅಂತಾರೆ ಪ್ರಿನ್ಸಿಪಾಲ್. ಕೊಡಿ ಸರ್, ನಾನು ಮಾತಾಡ್ತೀನಿ ಅಂತ ಅಮೂಲ್ಯ ಫೋನ್ ತಗೋತಾಳೆ. ಕೇಳಿಸ್ತಿಲ್ವಾ? ಅವಳು ನನ್ನ ಮಗಳೇ ಅಲ್ಲ, ಈ ಮನೆಯಿಂದ ಹೋದವಳು ನನ್ನ ಮಗಳ ಅಲ್ಲ, ಅವಳು ನನ್ನ ಪಾಲಿಗೆ ಸತ್ತೋದ್ಲು. ಇನ್ನೊಂದು ಸಲ ಅವಳ ವಿಷಯಕ್ಕೆ ಕಾಲ್ ಮಾತ್ರ ಮಾಡಬೇಡಿ
ಅಂತ ಕಾಲ್ ಕಟ್ ಮಾಡ್ತಾರೆ ಸೂರ್ಯಕಾಂತ್. ಸರಿಯಪ್ಪ ಮರ್ತೋಗಿದ್ದೆ, ಸಾರಿ ಅಂತ ಅಮೂಲ್ಯ ಕಾಲ್ ಕಟ್ ಮಾಡ್ತಾಳೆ. ಏನಾಯ್ತಮ್ಮ ಅಂತಾರೆ HOD. ಸರ್, ಒಂದಿನ ಟೈಮ್ ಕೊಡಿ. ಅಪ್ಪ ಕೊಟ್ಟಿದ್ರು ದುಡ್ಡು, ನಾನು ಮನೇಲೇ ಮರ್ತು ಬಂದಿದ್ದೆ. ನಾನು ನಾಳೆ ತರ್ತೀನಿ ಸರ್ ಅಂತಾಳೆ ಅಮೂಲ್ಯ. ಆ್ಯಕ್ಚುಲಿ ಫೀಸ್ ಕೊಟ್ಟೋಕೆ ಇವತ್ತೇ ಲಾಸ್ಟ್ ಡೇಟು. ನಿಮಗೋಸ್ಕರ ಒಂದಿನ ಎಕ್ಸ್ಟ್ರಾ ಕೊಡ್ತಿದ್ದೀನಿ. ಹಾಲ್ ಟಿಕೆಟ್ ನಾಳೆ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ ಅಂತಾರೆ HOD. ಥ್ಯಾಂಕ್ ಯು ಸರ್ ಅಂತ ಹೋಗ್ತಾಳೆ ಅಮೂಲ್ಯ. ಈಚೆ ಹುಡುಗಿ ಮನೆಗೆ ಧನ್ಯ ಗಂಡ ಚಿದಾನಂದ್ ಬರ್ತಾರೆ. ಸಾರಿ ಮಾವ, ಧನ್ಯನ ಜೊತೆ ಬರೋಣ ಅಂತ ಅಂದ್ಕೊಂಡೆ, ಆಫೀಸಿಂದ ಕಾಲ್ ಬಂತು ಅಂತಾರೆ. ಪರವಾಗಿಲ್ಲ ಅಂದರೆ ನೀವು ಕೂತ್ಕೊಳ್ಳಿ ಅಂತಾರೆ ನಂದನ್. ಪರಮೇಶ್ವರ್ ಅವರೇ, ಇವರು ನನ್ನ ಅಳಿಯ, ದೊಡ್ಡ ಮಗಳ ಗಂಡ ಚಿದಾನಂದ ಅಂತ, ತುಂಬ ದೊಡ್ಡ ಲಾಯರ್ ಅಂತಾರೆ ನಂದನ್. ಬೀಗ್ರೆ, ಸಂಬಂಧಿಕರಲ್ಲಿ ಪೊಲೀಸರು ಲಾಯರು ಒಬ್ಬರು ಇರಬೇಕು ನೋಡಿ, ಇದ್ರೆ ಒಂಥರ ಧೈರ್ಯ. ಒಳ್ಳೆ ಅಳಿಯ ಸಿಕ್ಕಿದ್ದಾನೆ ನಿಮಗೆ ಅಂತಾರೆ ಪರಮೇಶ್ವರ್. ಅಮ್ಮ, ಮಾಧವಣ್ಣಂಗೆ ಹುಡುಗಿ ನೋಡ್ಬೇಕಂತೆ, ಬೇಗ ಕರೆಸ್ತೀಯಾ ಅಂತಾಳೆ ರಕ್ಷಾ. ಏಯ್ ಅಂತಾನೆ ಮಾಧವ. ಅದು ನೀವು ಹುಡುಗಿನ ಕರೆದ್ರೆ ಹೆಣ್ಣು ನೋಡೋ ಶಾಸ್ತ್ರ ಮುಗಿಸಿ ಬಿಡ್ಬೋದಲ್ಲ ಅಂತಾರೆ ಗಿರಿಜಾ. ಅಯ್ಯೋ ಅದಕ್ಕೇನಂತೆ ಲಾವಣ್ಯ, ಹೋಗೆ ಅಕ್ಕನ ಕರ್ಕೊಂಡು ಬಾ ಅಂತಾರೆ ವೀಣಾ. ಲಾವಣ್ಯ ಹೋಗಿ ಪ್ರಿಯಾನ ಕರ್ಕೊಂಡು ಬರ್ತಾಳೆ. ಎಲ್ರಿಗೂ ಕುಡಿಯೋದಕ್ಕೆ ಕೊಡ್ತಾಳೆ ಪ್ರಿಯಾ. ನಂತರ ಅಲ್ಲೇ ಕೂತ್ಕೋತಾಳೆ. ಪರಮೇಶ್ವರ್ ಅವರೇ, ನಮಗೂ ನಮ್ಮ ಮನೆಯವರಿಗೂ ಈ ಸಂಬಂಧ ಓಕೆ ಆಗಿದೆ. ನೀವು ನಿಮ್ಮ ಮಗಳು ಏನು ಹೇಳ್ತೀರಾ ಅಂತಾರೆ ನಂದನ್. ಆಗ ಪ್ರಿಯಾ ಅಮ್ಮಂಗೆ ಸನ್ನೆ ಮಾಡ್ತಾಳೆ. ಬೀಗ್ರೆ, ಹುಡುಗಿ ಮಾತಾಡಬೇಕು ಅನಿಸುತ್ತೆ, ಮೊನ್ನೆ ಮೇಳದಲ್ಲೂ ಮಾತಾಡಲಿಲ್ಲ, ಈಗ ಏನಾದರೂ ಮಾತಾಡ್ಬೋದಾ ಅಂತಾರೆ ವೀಣಾ. ಅದೆಲ್ಲ ಏನು ಬೇಡ, ನಿಮ್ಮ ಮಗಳಿಗೆ ಒಪ್ಪಿಗೆ ಇದೆ ಅಲ್ವಾ, ಹಾಗೇನಾದರೂ ಮಾತಾಡಬೇಕು ಅಂತಿದ್ರೆ ಇಲ್ಲೇ ಮಾತಾಡಲಿ ಅಂತಾರೆ ನಂದನ್. ಮಾವ, ಅವರಿಗೂ ಪರ್ಸ್ನಲ್ ಆಗಿ ಮಾತಾಡಬೇಕು ಅನಿಸಿರುತ್ತಲ್ವಾ, ಮಾತಾಡಲಿ ಬಿಡಿ, ಒಪ್ಕೊಳ್ಳಿ ಮಾವ ಅಂತಾಳೆ ಮೀನಾ. ಸರಿ ಅಂತಾರೆ ನಂದನ್. ಮಗಳೇ, ಏನು ಯೋಚನೆ ಮಾಡ್ತಿದ್ಯಾ, ಹಳೆಯಂದ್ರನ್ನ ಕರ್ಕೊಂಡು ಹೋಗು, ಹಳೆಯಂದ್ರೆ ಹೋಗಿ ಅಂತಾರೆ ವೀಣಾ. ಮಾಧವ ಹೋಗ್ತಾನೆ. ಈಚೆ ವಲ್ಲಭ ಒಂದು ಕಡೆ ಬಂದು, ಸರ್, ಕೆಲಸಕ್ಕೆ ಹುಡುಗರನ್ನ ಹುಡುಕ್ತಿದ್ದೀರಾ ಅಂತ ನಮ್ಮ ಫ್ರೆಂಡ್ ಹೇಳಿದ್ರು, ನಾನು ಕೆಲಸ ಹುಡುಕ್ತಿದ್ದೀನಿ ಸರ್ ಅಂತಾನೆ ವಲ್ಲಭ. ಏನು ಓದಿದ್ಯೇನಪ್ಪ ಅಂತಾರೆ ಅವರು. ಸರ್, ನಾನೇನು ಓದ್ತಿದ್ದೀನಿ, ಪಾರ್ಟ್ ಟೈಮ್ ಕೆಲಸ ಮಾಡ್ತೀನಿ ಅಂತಾನೆ ವಲ್ಲಭ. ಸ್ಟೂಡೆಂಟ್ಗೆ ಕೆಲಸ ಕೊಡಲ್ಲ, ಅಷ್ಟು ಗ್ರ್ಯಾಜುಯೇಷನ್ ಆಗಿದ್ರೆ ಮಾತ್ರ ಕೊಡೋದು ಅಂತಾರೆ ಅವರು. ದಯವಿಟ್ಟು ಹಾಗೆ ಹೇಳ್ಬೇಡಿ, ಕಂಪ್ಯೂಟ್ರ್ ನಾಲೆಜ್ ಇದೆ ಅಂತಾನೆ ವಲ್ಲಭ. ಇಲ್ಲಪ್ಪ, ಬೇರೆ ಕಡೆ ನೋಡ್ಕೊ ಅಂತಾರೆ. ನಂತರ ವಲ್ಲಭ ಅಲ್ಲಿಂದ ಬರ್ತಾನೆ. ಇನ್ನೊಂದು ಕಡೆ ಬಂದು ವಿಚಾರಿಸ್ತಾನೆ. ಪಾರ್ಟ್ ಟೈಮ್ ಕೆಲಸ ಇಲ್ಲ ಅಂತಾರೆ. ಈಚೆ ರೂಮಲ್ಲಿ ಮಾಧವ ಪ್ರಿಯಾ ನಿಂತಿರ್ತಾರೆ. ಆಗ ಲಾವಣ್ಯ ಬಂದು, ಏಯ್ ನೀವಿನ್ನೂ ಮಾತೇ ಶುರು ಮಾಡಿಲ್ವಾ ಅಂತಾಳೆ. ಏಯ್ ನೀನು ಏನಕ್ಕೆ ಬಂದೆ ಇಲ್ಲಿ ಅಂತಾಳೆ ಪ್ರಿಯಾ. ನನಗೆ ಯಾವಾಗಲೂ ಈ ಹುಡುಗಿ ನೋಡೋ ಶಾಸ್ತ್ರದಲ್ಲಿ ಹುಡುಗಿ ಏನು ಮಾತಾಡ್ಕೋತಾರೆ ಅನ್ನೋ ಕ್ಯೂರಿಯಾಸಿಟಿ. ನೀವಿಬ್ಬರು ಮಾತಾಡಿ, ನಾನು ಕೇಳಿಸ್ಕೊತೀನಿ ಅಂತಾಳೆ ಲಾವಣ್ಯ. ಏಯ್ ಕತೆ, ಸುಮ್ಮನೆ ಹೋಗಿಲ್ಲಿಂದ ಅಂತಾಳೆ ಪ್ರಿಯಾ. ಹೋಗಲ್ಲ ಅಂತಾಳೆ ಲಾವಣ್ಯ. ಅಮ್ಮನ ಕರಿತೀನಿ ಅಂತಾಳೆ ಅಮೂಲ್ಯ. ಬೇಡ ಬೇಡ, ಆಮೇಲೆ ಏನು ಮಾತಾಡಿದೆ ಅಂತ ಹೇಳು, ಆಲ್ ದಿ ಬೆಸ್ಟ್ ಅಂತ ಲಾವಣ್ಯ ಹೊರಗಡೆ ಬರ್ತಾಳೆ. ಕೂತ್ಕೊಳ್ಳಿ ಅಂತಾಳೆ ಪ್ರಿಯಾ. ಆಗ ಮಾಧವ ಕೂತ್ಕೋತಾನೆ. ಪ್ರಿಯಾನು ಈಚೆಗೆ ಕೂತ್ಕೋತಾಳೆ. ಆಗ ಮಾಧವ ಸಡನ್ನಾಗಿ ನಿಂತ್ಕೋತಾನೆ. ಏನಾಯಿತು ಅಂತಾಳೆ ಪ್ರಿಯಾ. ನಿಂತ್ಕೊಂಡೇ ಮಾತಾಡೋಣ ಅಂತಾನೆ ಮಾಧವ. ಕೂತ್ಕೊಳ್ಳಿ ಅಂತಾಳೆ ಪ್ರಿಯಾ. ಆಗ ಮಾಧವ ಕೂತ್ಕೋತಾನೆ. ನಾನು ಕೂತ್ಕೋಬೋದಾ ಅಂತಾಳೆ ಪ್ರಿಯಾ. ಕೂತ್ಕೊಳ್ಳಿ ಅಂತಾನೆ ಮಾಧವ. ನಿಮಗೆ ನಾನು ಇಷ್ಟ ಆದ್ನಾ ಅಂತಾನೆ ಮಾಧವ. ಅದು ಅಂತಾಳೆ ಪ್ರಿಯಾ. ನನಗಂತೂ ನೀವು ತುಂಬ ಇಷ್ಟ ಆದ್ರಿ. ಮೇಳದಲ್ಲಿ ನೀವು ಸ್ಟೇಜ್ ಮೇಲೆ ಹೋದಾಗ ನಾನು ನಿಮ್ಮನ್ನು ನೋಡಿದೆ, ಆಗೇನೂ ಅನಿಸಿರಲಿಲ್ಲ. ಆಗ ಅವರು ಮೈಕ್ ಕೊಟ್ಟು ಮಾತಾಡೋಕ್ಕೆ ಹೇಳಿದಾಗ ನಿಮಗೆ ಗಾಬರಿ ಆಯಿತು, ಮುಜುಗರ ಪಟ್ರಿ. ಆಗ ನಿಮ್ಮಲ್ಲಿ ಇದ್ದಿದ್ದ ಇನ್ನೋಸೆನ್ಸ್ ಕಾಣಿಸ್ತು ನನಗೆ. ತುಂಬ ಇರಿಸಿದ್ರಿ. ನಮ್ಮನೆಯವರು ನಿಮ್ಮನೆಯವರು ಮಾತಾಡುವಾಗ ನೀವು ಸುಮ್ಮನೆ ಕೂತಿದ್ರಿ, ನನ್ನ ಸರಿಯಾಗಿ ನೋಡೂ ಇರಲಿಲ್ಲ ನೀವು. ಆದರೂ ನಿಮ್ಮ ಅಪ್ಪ ಅಮ್ಮ ನಿಮಗೆ ನಾನು ಇಷ್ಟ ಆದ್ನಾ ಅಂತ ಕೇಳಿದಾಗ ಅವ್ರ ಮನಸ್ಸಿಗೆ ನೋವಾಗಬಾರ್ದು, ನನಗೆ ನಮ್ಮ ಅಪ್ಪ ಅಮ್ಮಂಗೆ ಅವಮಾನ ಆಗಬಾರ್ದು ಅನ್ನೋದಕ್ಕೋಸ್ಕರ ಹ್ಞೂ ಅಂದ್ರಲ್ಲ, ಆ ಮನಸ್ಸು ತುಂಬ ಇಷ್ಟ ಆಯಿತು. ಈಗಿನ ಕಾಲದಲ್ಲಿ ಯಾರು ನಿಮ್ಮ ಥರ ಇರ್ತಾರೆ, ನನ್ನ ಬದುಕು ನನ್ನ ಇಷ್ಟ ಅಂತ ಬದುಕ್ತಾರೆ. ಅಂಥದ್ರಲ್ಲಿ ನೀವು ದೊಡ್ಡವರಿಗೆ ಮರ್ಯಾದೆ ಕೊಡ್ತೀರಾ, ಎದುರಿಗೆ ಇರೋರ ಮನಸ್ಸನ್ನು ಅರ್ಥ ಮಾಡ್ಕೋತೀರಾ. ನಿಮ್ಮಂಥ ಸಂಗಾತಿ ಬೇಕು ಅಂತ ನನಗನ್ನಿಸ್ತು. ಅವತ್ತು ಸ್ಟೇಜ್ ಮೇಲೆ ನಮ್ಮಿಬ್ಬರು ಕುಟುಂಬನೂ ಎದುರು ಬದ್ರು ಕೂತಿದ್ದಾಗ ಸುಳ್ಳು ಹೇಳಬಾರ್ದು, ಆಗಾಗ ನಾನು ನಿಮ್ಮನ್ನು ನೋಡ್ತಿದ್ದೆ. ನಿಮ್ಮಲ್ಲಿರೋ ಮುಗ್ಧತೆ ಮುಜುಗರ ನೋಡಿ ನೀವು ನನ್ನ ಹಾಗೆ ಅನಿಸೋಕ್ಕೆ ಶುರುವಾಯಿತು. ಆ ಅನಿಸಿಕೆ ನೀವು ನನ್ನವರೇ, ನನಗೋಸ್ಕರನೇ ಹುಟ್ಟಿದ್ದೀರಾ ಅಂತ ಪದೇ ಪದೇ ಅನಿಸೋ ಹಾಗಾಯಿತು. ನಿಮ್ಮ ತಾಯಿ ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದರು, ನನ್ನ ಮಗಳಿಗೆ ಗೃಹಿಣಿ ಅನಿಸ್ಕೊಳ್ಳೋ ಎಲ್ಲ ಕೆಲಸನೂ ಬರುತ್ತೆ ಅಂತ. ಹಾಗಂತ ನಿಮಗೆ ಕೆಲಸ ಬರುತ್ತೆ ಅಂತ ನಿಮ್ಮನ್ನು ನಾನು ಇಷ್ಟಪಡಲಿಲ್ಲ. ಗೃಹಿಣಿ ಅನ್ನೋ ಪದ ಕೇಳಿದ ಕೂಡಲೇ ಅಮ್ಮ ನೆನಪಾದ್ರು. ನೀವು ನನಗೆ ಇಷ್ಟ ಆದ್ರಿ. ಈ ಮದುವೆಗೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ. ನಿಮಗೆ ನಾನು ಇಷ್ಟನಾ ಅದನ್ನ ಇಲ್ವಾ? ಇಷ್ಟ ಇಲ್ಲ ಅಂದರೆ ಇಟ್ಸ್ ಓಕೆ, ಹೇಳಿಬಿಡಿ. ಸ್ವಲ್ಪ ನೋವಾಗುತ್ತೆ, ಆದರೂ ಪರವಾಗಿಲ್ಲ. ನಿಮ್ಮ ಫೀಲಿಂಗ್ಸ್ಗೆ ಬೆಲೆ ಕೊಡ್ತೀನಿ ಅಂತಾನೆ ಮಾಧವ. ಈಚೆ ಎಲ್ಲರೂ ಕಾಫಿ ಕುಡಿತಿರ್ತಾರೆ. ಕೇಶವ, ಕಾಫಿಗೆ ಸ್ವಲ್ಪ ನೀರು ಜಾಸ್ತಿ ಆಗಿಲ್ವಾ ಅಂತಾಳೆ ಮೀನಾ.
ನಾವು 4 ಜನ ಬರ್ತೀವಿ ಅಂತ ಅಂದ್ಕೊಂಡಿದ್ದಾರೆ. ನಾವು ನೋಡಿದರೆ ದೊಡ್ಡ ಸೈನ್ಯನೇ ಕರ್ಕೊಂಡು ಬಂದಿದ್ದೀವಿ. ಮನೆಯಲ್ಲಿ ಹಾಲಿರಲಿಲ್ಲ ಅನಿಸುತ್ತೆ, ಅದಕ್ಕೆ ನೀರು ಜಾಸ್ತಿ ಹಾಕಿದ್ದಾರೆ ಅನಿಸುತ್ತೆ. ಜೋರಾಗಿ ಮಾತಾಡಬೇಡ, ಬೇಜಾರು ಮಾಡ್ಕೋತಾರೆ ಅಂತಾನೆ ಕೇಶವ. ಆಗ ವೀಣಾ, ಏನಮ್ಮ ಅದು ಗುಸುಗುಸು, ಕಾಫಿ ಹೇಗಿದೆಯಮ್ಮ? ತುಂಬ ಇಷ್ಟ ಆಗಿರಬೇಕಲ್ಲ. ನಮ್ಮ ಮನೇಲಿ ಪ್ಯಾಕೆಟ್ ಹಾಲೆಲ್ಲ ಉಪಯೋಗಿಸೋದೇ ಇಲ್ಲ, ಹಸುವಿನ ಹಾಲು ಇರೋದು. 4 ಜನ ಆದರೂ 2 ಲೀಟ್ರ್ ಹಾಲು ತಗೋತೀವಿ, ಅದರಲ್ಲೇ ಬೆಣ್ಣೆ ಮೊಸರು ತುಪ್ಪ ಎಲ್ಲ ಆಗೋಗುತ್ತೆ. ಆರೋಗ್ಯನೇ ಭಾಗ್ಯ ಅಲ್ವಾ ಅಂತಾರೆ ವೀಣಾ. ಆಗ ಗಿರಿಜಾ, ಮೀನಾ, ಮಾಧವ ಆ ಹುಡುಗಿ ಹೋದವರು ಆಚೆನೇ ಬಂದಿಲ್ಲ ಅಂತಾರೆ. ಯಾಕತ್ತೆ, ಅವ್ರು ಆರಾಮಾಗಿ ಮಾತಾಡಲಿ ಅಂತಾಳೆ ಮೀನಾ. ಮಾಧವ ಮುಗ್ಧ, ಅವನಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಅಂತಾರೆ ಗಿರಿಜಾ. ಹಾಗೇನು ಆಗಲ್ಲ ಅತ್ತೆ, ನೀವು ತಲೆ ಕೆಡಿಸ್ಕೊಬಿಡಿ, ಆರಾಮಾಗಿರಿ ಅಂತಾಳೆ ಮೀನಾ. ಆಗ ಧನ್ಯ, ಅಂಕಲ್ ನೀವೇನು ಕೆಲಸ ಮಾಡ್ಕೊಂಡಿದ್ದೀರಾ ಅಂತ ಪರಮೇಶ್ವರನ್ನ ಕೇಳ್ತಾರೆ. ನಂದು ಹೇಳಿದ್ನಲ್ಲ ಬಿಸ್ನೆಸ್ ಅಂತಾರೆ ಪರಮೇಶ್ವರ್. ಏನು ಬಿಸ್ನೆಸ್ ಅಂತಾರೆ ಚಿದಾನಂದ. ನಮ್ಮ ಯಜಮಾನ್ರದ್ದು 1-2 ಬಿಸ್ನೆಸ್ ಇಲ್ಲ, ತುಂಬ ಬಿಸ್ನೆಸ್ಗಳಿವೆ. ಒಂದು ಕಾಂಪ್ಲೆಕ್ಸ್ ಇದೆ, ಬಾಡಿಗೆ ಕೊಟ್ಟಿದ್ದೀವಿ. ರಿಯಲ್ ಎಸ್ಟೇಟು ಅಂತ ಜಾಸ್ತಿ ಓಡಾಡ್ತಿದ್ರು, ನಾನೇ ವಯಸ್ಸಾಯಿತು ಜಾಸ್ತಿ ಓಡಾಡಬೇಡಿ ಅಂದಿದ್ದೀನಿ. ತುಮಕೂರಲ್ಲಿ ನಮ್ಮದೇ ಒಂದು ಮನೆ ಇದೆ, ಬಾಡಿಗೆ ಕೊಟ್ಟಿದ್ದೀವಿ ಅಂತಾರೆ ವೀಣಾ. ತುಮಕೂರಲ್ಲಿ ಯಾವ ಏರಿಯಾ ಅಂತಾಳೆ ಮೀನಾ. ಸಿದ್ಧಗಂಗಾ ಲೇಔಟ್ ಅಂತಾರೆ ವೀಣಾ. ಆದರೆ ಇದು ತುಂಬ ಹಳೆ ಮನೆ ಅನ್ಸುತ್ತಲ್ವಾ, ಅಷ್ಟೊಂದು ಬಿಸ್ನೆಸ್ ಇದೆ ಅಂತೀರಾ, ಯಾಕಿಷ್ಟು ಹಳೆ ಮನೇಲಿದ್ದೀರಾ ಅಂತಾಳೆ ಧನ್ಯ. ಹೋಗಲಿ ಬಿಡು ಧನ್ಯ, ಯಾರಾದರೂ ಈ ಥರ ಮಾತಾಡ್ತಾರಾ ಅಂತಾರೆ ನಂದನ್. ಹಾಗಲ್ಲಪ್ಪ, ಈಗಿನ ಕಾಲದಲ್ಲಿ ಏನೂ ಇಲ್ಲದೆ ಇರೋರು ಕೂಡ ದೊಡ್ಡ ದೊಡ್ಡ ಮನೆ ಕಟ್ಸಿಕೊಂಡಿದ್ದಾರೆ. ಇವ್ರು ನೋಡಿದರೆ ಇನ್ನೂ ಹಳೆ ಮನೇಲಿದ್ದಾರೆ ಅಂತ ಕೇಳಿದೆ. ಆಂಟಿ ನೀವು ಹೇಳಿ, ಯಾಕಿನ್ನೂ ಹಳೆ ಮನೇಲಿದ್ದೀರಾ ಅಂತಾಳೆ ಧನ್ಯ. ಇದು ಹಳೆ ಮನೆಯೇ, ನಮ್ಮ ಪೂರ್ವಿಕರು ಬಾಳೆ ಬೆಳಗಿದ ಮನೆ. ಮನ್ಸು ಮಾಡಿದರೆ ನೀನು ಹೇಳಿದಾಗೆ ದೊಡ್ಡ ಮನೆ ಕಟ್ಬೋದು, ಆದರೆ ನಮಗೆ ಪೂರ್ವಿಕರು ಇರೋ ಮನೇಲಿ ಬಾಳಬೇಕು ಅಂತ ಆಸೆ ಅಂತಾರೆ ವೀಣಾ. ಮನೆ ಅಂದರೆ ದೊಡ್ಡ ದೊಡ್ಡ ಕಟ್ಟಡ, ದೊಡ್ಡ ದೊಡ್ಡ ರೂಮು, ದೊಡ್ಡ ದೊಡ್ಡ ಸೋಫಾ, ಲೈಟು ಅಲ್ಲ. ಮನೆ ಅಂದರೆ ನಾವಾಗಿರೋಕ್ಕೆ ಇರುವಂತಹ ಪುಟ್ಟ ಜಾಗ, ಅದು ಹೇಗೆ ಇದ್ರೂ ಚಂದ ಅಂತಾರೆ ನಂದನ್. ಸರಿಯಾಗಿ ಹೇಳಿದ್ರಿ ಬೀಗ್ರೆ, ಮುತ್ತಿನಂಥ ಮಾತು ಅಂತಾರೆ ಪರಮೇಶ್ವರ್. ಆಗ ಮಾಧವ ಪ್ರಿಯಾ ಹೊರಗಡೆ ಬರ್ತಾರೆ. ಏನಮ್ಮ ಪ್ರಿಯಾ, ಹೇಗನಿಸ್ತು ನಮ್ಮ ಹುಡುಗ, ಒಪ್ಗೆನಾ ಅಂತಾಳೆ ಧನ್ಯ. ಆಗ ಮಾಧವ ಪ್ರಿಯಾ ಮುಖ ನೋಡ್ಕೋತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.